ಉಕ್ಕಿ ಹರಿಯುತ್ತಿರುವ ಮಲಪ್ರಭಾ ನದಿ ಅಪಾಯದ ಅಂಚಿನಲ್ಲಿ ಚಿಕ್ಕಹಟ್ಟಿಹೊಳೆ ವೀರಭದ್ರೇಶ್ವರ ದೇವಸ್ಥಾನ. ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಯು ಉಕ್ಕಿ ಹರಿಯುತ್ತಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಖಾನಾಪುರ ತಾಲೂಕಿನ ಕೊನೆಗಡಿ ಗ್ರಾಮ ಹಾಗೂ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಚಿಕ್ಕಹಟ್ಟಿಹೊಳೆಯ ಬ್ರಿಡ್ಜ್ ಮುಳುಗಡೆಯಾಗಿ ಮಲಪ್ರಭಾ ನದಿ ಹರಿವಿನ ತೀವ್ರತೆಯು ತುಂಬಾನೇ ಜಾಸ್ತಿಯಾಗಿದೆ. ಇನ್ನೊಂದು ಕಡೆ ಮಲಪ್ರಭಾ ನದಿಯ ತೀವ್ರತೆಗೆ ಎಡದಂಡೆಯಲ್ಲಿರುವ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನವು ನದಿಗೆ ಸೂಕ್ತ ತಡೆಗೋಡೆ ಇಲ್ಲದ ಕಾರಣ ಅಪಾಯದ ಅಂಚಿನಲ್ಲಿದ್ದು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಇನ್ನೊಂದು ಕಡೆ ಬ್ರಿಡ್ಜ್ ಸಮೀಪ ಎಡದಂಡೆಯಲ್ಲಿಯೇ ಇರುವ ವಿದ್ಯುತ್ ಪರಿವರ್ತಕ ಹಾಗೂ ವಿದ್ಯುತ್ ಕಂಬಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಇಷ್ಟಾದರೂ ಸಹ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸದೇ ಇರುವುದು ತುಂಬಾ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಅಂತೂ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವನದಿ ಮಲಪ್ರಭಾ ನದಿಯ ಒಂದ್ ರೀತಿ ಎಲ್ಲ ಒಂದ್ ಕಡೆ ವೇಗ ಸಹ ಜಾಸ್ತಿ ಆಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಮಲಪ್ರಭಾ ನದಿ ಹುಡ್ತಕ್ಕಂಥ ಕಣಕುಂಬಿಯಲ್ಲಿ ಮತ್ತೆ ಆ ಕಡೆ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಖಾನಾಪುರ್, ಕಿತ್ತೂರ್ ಮತ್ತೆ ಬೈಲೊಂಗ್ಲಾ ಈ ಕಡೆ ಭಾಗದಲ್ಲಿ ಸಾಕಷ್ಟು ಜಿಟಿ ಮಳೆ ಆಗಿದ್ರ ಕಾರಣ ಹಲವಾರು ಹಳ್ಳಗಳು ಕೂಡ್ತಾ ಇರ್ತಕ್ಕಂಥದ್ದು. ಒಂದ್ ರೀತಿ ಮಲಪ್ರಭಾಗೆ ಸಾಕಷ್ಟು ಒಂದ್ ರೀತಿ ತೀವ್ರತೆಗೆ ಮಲಪ್ರಭಾ ನದಿಯ ಒಂದ್ ರೀತಿ ತೀವ್ರತೆ ಹೆಚ್ಚಳವಾಗಿದೆ. ಇಂತಹ ಸಂದರ್ಭದಲ್ಲಿ ಮೊನ್ನೆ ತಾನೇ ಒಂದ್ ರೀತಿ ಮಲಪ್ರಭಾ ನದಿಗೆ ಕಟ್ಟಲಾಗಿರ್ತಕ್ಕಂಥ ಒಂದ್ ರೀತಿ ನವಿಲ್ ತೀರ್ಥ ಅಣೆಕಟ್ಟಿಗೆ ಒಂದ್ ರೀತಿ 5,000ದಿಂದ 10,000 ಕ್ಯೂಸೆಕ್ಸ್ ನಿಲ್ಲಿಸ್ಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಆ ಕಡೆ ಭಾಗದಲ್ಲಿ ಮಲಪ್ರಭಾ ಮುನ್ನೀರಿನ ಒಂದ್ ರೀತಿ ಬಾದಾಮಿ, ಬಾಗಲಕೋಟೆ, ರಾಮದುರ್ಗ ಆ ಕಡೆ ಭಾಗದಲ್ಲಿ ಪ್ರವಾಹ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಒಳಗಿದೆ. ಇಂತಹ ಸಂದರ್ಭದಲ್ಲಿ ಈಗ ನಾನು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಖಾನಾಪುರದ ಒಂದ್ ರೀತಿ ಐತಿಹಾಸಿಕ ಕ್ಷೇತ್ರ ಚಿಕ್ಕಹಟ್ಟಿಹೊಳೆಯ ಒಂದ್ ರೀತಿ ಬ್ರಿಡ್ಜ್ಗೆ ಬಂದಿದ್ದೀನಿ. ವಿಶೇಷವಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಬ್ರಿಡ್ಜ್ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ತುಂಬಾ ಹಳೆಯದಾಗಿದ್ದು ಸಾಕಷ್ಟು ಒಂದ್ ರೀತಿ ಬ್ರಿಡ್ಜ್ ಸಹ ಮುಳುಗಡೆ ಆಗಿದೆ. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಒಂದು ನೀರಿನ ಪ್ರವಾಹಕ್ಕೆ ವಿಶೇಷವಾಗಿ ಈ ನೀರಿನ ಪ್ರವಾಹಕ್ಕೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಆ ಒಂದು ನೀರಿನ ಹರಿವಿನ ಒಂದ್ ರೀತಿ ವೇಗಕ್ಕೆ ಎಲ್ಲ ಒಂದ್ ಕಡೆ ಅಕ್ಕಪಕ್ಕದ ದಂಡೆಗಳು ಕುಸಿದು ಬೀಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಉದಾಹರಣೆ ಮೊದಲೇ ನಾವೆಲ್ಲ ಮನವಿ ಮಾಡಿದ್ವಿ. ಸಾಕಷ್ಟು ಐತಿಹಾಸಿಕ ಕ್ಷೇತ್ರ, ಈ ಒಂದು ಐತಿಹಾಸಿಕ ಕ್ಷೇತ್ರ ವೀರಭದ್ರೇಶ್ವರ ಒಂದ್ ರೀತಿ ದೇವಸ್ಥಾನ ತುಂಬಾ ಈ ಒಂದು ಮಲಪ್ರಭಾ ನದಿಯ ದಂಡೆಯಲ್ಲೇ ಇದೆ. ಇಂತಹ ಸಂದರ್ಭದಲ್ಲಿ ದಿನೇ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀರಿನ ಒಂದ್ ರೀತಿ ಪ್ರವಾಹದ ಹೆಚ್ಚಳಕ್ಕೆ ಎಲ್ಲ ಒಂದ್ ಕಡೆ ನದಿಯ ಅಕ್ಕಪಕ್ಕದ ಒಂದ್ ರೀತಿ ದಂಡೆಗಳು ಕುಸಿತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಅನಾಹುತವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾನು ಚಿತ್ರಣಗಳನ್ನು ತೋರಿಸ್ತಾ ಇದ್ದೀನಿ, ಬನ್ನಿ ಯಾವ ರೀತಿ ನೋಡಿ. ಸಾಕಷ್ಟು ಒಂದ್ ರೀತಿ ನೀರು ಅತಿ ವೇಗವಾಗಿ ಹರಿತಾ ಇದೆ. ಮತ್ತೆ ಬ್ರಿಡ್ಜ್ ಸಹ ಮುಳುಗೋಗಿದೆ. ಸಾಕಷ್ಟು ಒಂದ್ ರೀತಿ ಬ್ರಿಡ್ಜ್ ಸಹ ತುಂಬಾ ಹಳೆಯದಾಗಿದೆ. ಇದನ್ನ ಮೊದ್ಲಿಂದನೂ ಸಹ ಎತ್ತರಿಸಬೇಕು ಅಂತ ಕೂಗಿದೆ. ಒಂದ್ ಕಡೆ ವಿಶೇಷವಾಗಿ ಮಲಪ್ರಭಾ ನದಿಗೆ ಸಾಕಷ್ಟು ಒಂದ್ ರೀತಿ ಈ ಒಂದು ಅತಿ ತುಂಬಿ ಹರಿತಿರೋದ್ರಿಂದ ಎಲ್ಲ ಒಂದ್ ಕಡೆ ಅಕ್ಕಪಕ್ಕದ ನದಿಯ ಈ ಎಡಭಾಗ ಮತ್ತೆ ಬಲಭಾಗದಲ್ಲಿ ಇರ್ತಕ್ಕಂಥ ರೈತರ ಹೊಲಗಳಿಗೂ ಸಹ ಮುಳುಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಬ್ಬು ಮತ್ತೆ ಭತ್ತ ಹೀಗೆ ಹಲವಾರು ಒಂದ್ ರೀತಿ ಬೆಳೆಗಳು ಎಲ್ಲ ಒಂದ್ ಕಡೆ ನೀರಿಗೆ ಮುಳುಗಡೆಯಾಗಿ ಎಲ್ಲ ಒಂದ್ ಕಡೆ ರೈತರ ಸಂಕಷ್ಟಕ್ಕೆ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದಕ್ಕೂ ಸಹ ಒಂದ್ ರೀತಿ ಪರಿಹಾರ ದೊರಕಿಸಬೇಕು. ಮತ್ತೆ ವಿಶೇಷ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ತಾಲೂಕುಗಳ ಒಂದ್ ರೀತಿ ತಹಶೀಲ್ದಾರ್ ಇರ್ಬೋದು ಮತ್ತೆ ತಾಲೂಕು ಆಡಳಿತಗಳು ಈ ಒಂದು ನದಿಯ ಇಕ್ಕೆಲೆಗಳಲ್ಲಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಮುನ್ನೆಚ್ಚರಿಕೆ ವಿಶೇಷವಾಗಿ ಒಂದ್ ರೀತಿ ಐತಿಹಾಸಿಕ ಹಟ್ಟಿಹೊಳೆ ವೀರಭದ್ರೇಶ್ವರ ದೇವಸ್ಥಾನ ಮಲಪ್ರಭಾ ಒಂದ್ ರೀತಿ ದಂಡೆಯ ಒಂದ್ ರೀತಿ ನದಿಯ ಅಂಚಿನಲ್ಲೇ ಇರ್ತಕ್ಕಂಥದ್ದು. ಈ ಬಗ್ಗೆ ವಿಶೇಷವಾಗಿ ಈ ಒಂದು ದುಸ್ಥಿತಿ ಮತ್ತೆ ಇದಕ್ಕೆ ಹಾನಿಯಾಗುವ ಬಗ್ಗೆ ಸ್ವತಃ ಕಾರ್ಯದರ್ಶಿಗಳಿದ್ದಾರೆ. ಸರ್ ನಮಸ್ತೆ, ಹೇಳಿ ಸರ್. ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕಳೆದ 4 ವರ್ಷಗಳಿಂದ ಒಂದ್ ರೀತಿ ಮುಳುಗಡೆ ಆಗಿತ್ತು. ಮತ್ತೆ ತಡೆಗೋಡೆ ಇಲ್ಲದೆ ಕಾರಣ ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ ಪ್ರವಾಹಕ್ಕೆ ಮತ್ತೆ ತೀವ್ರತೆಗೆ. ಏನ್ ಹೇಳಿಕ್ ಬಯಸ್ತೀರಾ? ಪ್ರತಿ ವರ್ಷ ದಂಡೆ 10 ಫೂಟ ಹೊಡ್ಕೊಂತ ಬರ್ತಾ ಇದೆ. ಮತ್ತ 2019ನೇ ಸಾಲಿನಲ್ಲಿ ಇಲ್ಲಿ ದೇವಸ್ಥಾನ ಒಳಗ ಎಲ್ಲ ನೀರ ಪ್ರಾರಂಭಿಸಿತ್ತು. ಬಹಳ ಹಾನಿ ಆಯಿತು. ಅದೇ ನಂತರ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬೈ ಅವರು ಅದು ವೀಕ್ಷಣೆಯನ್ನು ಮಾಡಿ ತಡೆಗೋಡೆಯನ್ನು ಮಾಡ್ತಾನಂತೆ ಹೇಳಿದ್ದಾರೆ. ಅದ ಕಾಗದಪತ್ರವನ್ನು ಮೊನ್ನೆ ಅವರ ಎಲ್ಲ ಮೇಡಮ್ ಸವಿತಾ ಮೇಡಮ್ ಅವರು
ಎಲ್ಲ ತೋರ್ಸ. ಹಲೋ, ಇಲ್ಲಿ ಪ್ರತಿ ವರ್ಷವೂ ನದಿ ಬಂದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದು ನದಿಯ ದಂಡೆಯು ಹಲವಾರು ಬಾರಿ ಪ್ರತಿ ವರ್ಷ ಆಟ ಕುಸಿತಾ ಇದೆ. ಅದರಿಂದ ದೇವಸ್ಥಾನ ಸಮೀಪ ಬರ್ತಾ ಇದ್ದು ದೇವಸ್ಥಾನ ಶೀಘ್ರದಲ್ಲಿ ದೇವಸ್ಥಾನ ಪ್ರವೇಶ ಮಾಡುವಂತ ಒಂದು ಅನಾನುಕೂಲ ಉಂಟಾಗ್ತಾ ಇದೆ. ಕೊಚ್ಚಿ ಹೋಗ್ತಾ ಅನುಭವ ಪ್ರಭಾವ ಉಂಟಾಗ್ತಾ ಇದೆ. ಆದ್ದರಿಂದ ಶೀಘ್ರದಲ್ಲಿ ದೇವಸ್ಥಾನ ಬ್ರಿಡ್ಜ್ ದಿಂದ ಮುಂದೆ ಒಂದು 2 ಕಿಲೋಮೀಟರ್ ವರೆಗೆ ಅದನ್ನ ತಡೆಗೋಡೆಯನ್ನು ನಿರ್ಮಾಣ ಮಾಡಿದಲ್ಲಿ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದು ಅನೇಕ ತೊಂದರೆಗಳಾಗ್ತಾ ಇವೆ. ತಡೆಗೋಡೆ ಶೀಘ್ರದಲ್ಲಿ ತಡೆಗೋಡೆಯನ್ನ ನಿರ್ಮಿಸಬೇಕಾಗಿ ರಾಜಕಾರಣಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲೆಲ್ಲ ಪ್ರಭಾವಿಗಳಿದ್ದು ಯಾಕಾಗಿಲ್ಲ ಆಗುತ್ತೆ, ಶೀಘ್ರದಲ್ಲಿ ಆಗಲಿ ಅಂತ ಹೇಳಿ ಅವ್ರನ್ನಲ್ಲಿ ಕೇಳ್ತಾ ಇದ್ದೇವೆ. ಮನವಿ ಕೊಟ್ಟಿದ್ರೆ ಮನವಿ ಮಾನ್ಯ ಎಲ್ಲ ಮೇಡಮ್ ಅವರು ಬಂದಿರಲ್ಲ ಹೇಳಿದ್ದೇವೆ, ಅಂದ್ರೆ ಭಕ್ತಾದಿಗಳೆಲ್ಲ ಕೂಡಿ ಹೇಳಿದ್ದೇವೆ, ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲಪ್ರಭಾ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಐತಿಹಾಸಿಕ ಒಂದ್ ರೀತಿ ದೇವಸ್ಥಾನ ಅಂದ್ರೆ ಇದೆ ನೋಡಿ, ಚಿಕ್ಕಟ್ಟಿಹೊಳೆ ದೇವಸ್ಥಾನ. ವಿಶೇಷವಾಗಿ ಸಾಕಷ್ಟು ಮಲಪ್ರಭಾ ನದಿ ದಂಡೆ ಹಂಚಿನಲ್ಲೇ ಇದೆ. ಮೊದಲಿಂದನೂ ಸಹ ಒಂದು ಆಗ್ರಹ ಇದೆ, ಮಲಪ್ರಭಾ ನದಿಯ ಒಂದ್ ರೀತಿ ತೀವ್ರತೆಗೆ ವರ್ಷದಿಂದ ವರ್ಷಕ್ಕೆ ಪ್ರವಾಹಕ್ಕೆ ಒಳಗಾಗಿ ಎಲ್ಲೋ ಒಂದ್ ಕಡೆ ಮಲಪ್ರಭಾ ನದಿಯ ಎಡದಂಡೆ ದಿನೇ ಒಂದ್ ರೀತಿ ನದಿಯ ಪಾತ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಆ ವೇಗಕ್ಕೆ ಹಾಳಾಗ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಕಡೆ ಭಾಗದ ಸಾಕಷ್ಟು ಒಂದ್ ರೀತಿ ಹೋರಾಟಗಾರರಿರ್ಬೋದು, ನಮ್ಮ ಪತ್ರಿಕಾ ಸಮಿತಿ ಕಳೆದ ಬಾರಿ ಸಹ ಆಗ್ರಹ ಮಾಡಿತ್ತು. ಮತ್ತೆ ಈ ಕಡೆ ಭಾಗದ ಜನಪ್ರತಿನಿಧಿಗಳು, ವಿಶೇಷವಾಗಿ ಸ್ವಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಸಹ ಹೌದು. ಇಂತಹ ಸಂದರ್ಭದಲ್ಲಿ ಈ ಒಂದು ಮಲಪ್ರಭಾ ನದಿ ದಂಡೆಗೆ ಅಟ್ಲೀಸ್ಟ್ ಒಂದ್ ರೀತಿ ಈ ದೇವಸ್ಥಾನ ಸಂರಕ್ಷಣೆಗಾದ್ರೂ ಸಹ ಮಲಪ್ರಭಾ ನದಿ ದಂಡೆಯ ಒಂದ್ ರೀತಿ ಆ ಬ್ರಿಡ್ಜ್ ಇಂದ ಈ ಒಂದು ದೇವಸ್ಥಾನವರೆಗೂ ಸಹ ಒಂದ್ ರೀತಿ ತಡೆಗೋಡೆಯನ್ನ ನಿರ್ಮಿಸಿದ್ರೆ ಎಲ್ಲೋ ಒಂದ್ ಕಡೆ ದೇವಸ್ಥಾನ ಸಹ ಸಂರಕ್ಷಣೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ನನ್ನ ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ, ಇದೇ ನೋಡಿ ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಒಂದ್ ರೀತಿ ದೇವಸ್ಥಾನ, ಚಿಕ್ಕಟ್ಟಿಹೊಳೆಯ ಒಂದ್ ರೀತಿ ಹಟ್ಟಿಹೊಳಿ ವೀರಭದ್ರೇಶ್ವರ ದೇವಸ್ಥಾನ ಎಂದೇ ಪ್ರಸಿದ್ಧಿ. ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಅರ್ಧ ರಾಜ್ಯದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಜಾತ್ರೆನೂ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ಕಳೆದ ಬಾರಿನೇ ಒಂದು ಬಾರಿ ಮುಳುಗಡೆ ಆಗಿತ್ತು. ಆ ರೀತಿ ಮುಳುಗಡೆ ಆಗ್ಬಾರ್ದು, ಮತ್ತೆ ಈ ದೇವಸ್ಥಾನಕ್ಕೆ ಹಾನಿ ಆಗ್ಬಾರ್ದು ಅಂದ್ರೆ ಕೂಡಲೇ ಸರ್ಕಾರ ಮತ್ತೆ ಜಲಸಂಪನ್ಮೂಲ ಇಲಾಖೆ ಮತ್ತೆ ನೀರಾವರಿ ಇಲಾಖೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರೆ ಎಲ್ಲೋ ಒಂದ್ ಕಡೆ ಈ ದೇವಸ್ಥಾನ ಸಂರಕ್ಷಣೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.